ಸಚಿವ ಕೃಷ್ಣ ಭೈರೇಗೌಡಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಕ್ಯಾಮೆರಾ ಮುಂದೆ ರೀಲ್ಸ್ ಮಾಡೋ ಕೃಷ್ಣ ಭೈರೇಗೌಡ ಅವರೇ, ಈಗ ನಿಮ್ಮ ಮೌನ ಯಾಕೆ? ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿ ಪ್ರಶ್ನೆ ಕೇಳಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಕಾನೂನು ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ಇದೇ ಜೀವಂತ ಸಾಕ್ಷಿ ಅಂತ ಹೇಳಿದ್ದಾರೆ. ಹಲ್ಲೆ ನಡೆದಿರುವಾಗ ಅವರ ಬೆನ್ನಿಗೆ ನಿಲ್ಲುವ ಜವಾಬ್ದಾರಿ ನಿಮ್ದಲ್ವಾ? ಇವತ್ತು ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ ಶಿವಾಜಿನಗರಕ್ಕೆ ಬಂದಂತಹ ಅಧಿಕಾರಿಗಳ ಮೇಲೆ ಅಲ್ಲಿದ್ದಂಥವರು ಸಾರ್ವಜನಿಕರು ಹಲ್ಲೆ ಮಾಡ್ತಾರೆ ಅಂತ ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ಕಾನೂನನ್ನ ನಡೆಸ್ತಾ ಇದ್ದೀರಿ, ಕಾನೂನು ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ಇದೇ ಜೀವಂತ ಸಾಕ್ಷಿ. ಯಾವುದಾದ್ರೂ ಕೆಲಸ ಆದ್ರೆ, ವಿಚಾರ ಆದ್ರೆ ನೀವು ಕ್ಯಾಮ್ರಾ ಮುಂದೆ ಬಂದು ಲೈವ್ ಅಲ್ಲಿ ನಿಂತ್ಕೊಂಡು ಚೆನ್ನಾಗಿ ಮಾತಾಡ್ತೀರಾ, ರೀಲ್ಸ್ ಮಾಡ್ತೀರಲ್ಲ, ಈಗ ಇದಕ್ಕೇನು ಉತ್ತರ ಕೊಡ್ತೀರಾ ಅಂತ ಲೇವಡಿ ಮಾಡಿದ್ದಾರೆ ಆರ್ ಅಶೋಕ್. ಹಲ್ಲೆ ನಡೆದಿರುವಾಗ ಅವರ ಬೆನ್ನಿಗೆ ನಿಲ್ಲುವ ಜವಾಬ್ದಾರಿ ನಿಮ್ದಲ್ವಾ? ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಕಾನೂನಿಗಿಂತ ದೊಡ್ಡದಾಯ್ತಾ ಅಂತ ಆರ್ ಅಶೋಕ್ ಅವರು ಪ್ರಶ್ನೆ ಇಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದ್ರು ಕೂಡ ನಿಮ್ಮ ಸರ್ಕಾರ ಮೌನ ಆಗಿರೋದು ಯಾಕೆ? ಶಿವಾಜಿನಗರದಲ್ಲಿ ಒತ್ತುವರಿ ತೆರವು ಮಾಡೋಕೆ ಸರ್ಕಾರಕ್ಕೆ ಧೈರ್ಯ ಇಲ್ವಾ? ಹಂಗಿದ್ರೆ ಪುಂಡ್ರು ಹೆದರ್ಸಿದ್ರು ಅಂತ ಹೇಳ್ಬಿಟ್ಟು ನೀವು ಅಲ್ಲಿಂದ ಕಾಲ್ ಕಿತ್ಬಿಟ್ರಾ? ಅವ್ರು ಅಲ್ಲೇ ನಿಂತ್ಬಿಟ್ಟು ಯಾರೆಲ್ಲ ಅಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದಾರೋ ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕಿತ್ತು. ಕೆಲವು ಪ್ರದೇಶಗಳಿಗೆ ಮಾತ್ರ ಕಾನೂನು ಅನ್ವಯಿಸೋದಿಲ್ವಾ ಅಂತ ಆರ್ ಅಶೋಕ್ ಅವರು ಪ್ರಶ್ನೆ ಇಟ್ಟಿದ್ದಾರೆ. ರಾಜ್ಯದಲ್ಲಿ 2 ರೀತಿಯ ಕಾನೂನು ಇದೆಯಾ ಹಾಗಿದ್ರೆ ಅಂತ ಆರ್ ಅಶೋಕ್ ಅವರು ಎಕ್ಸ್ ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಸದ್ಯ ಬೆಂಗಳೂರು ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ ಅಧಿಕಾರಿಗಳ ಮೇಲೆ ನಡೆದಂತಹ ಈ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾಗಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಆರ್ ಅಶೋಕ್. ಕ್ಯಾಮ್ರಾ ಮುಂದೆ ರೀಲ್ಸ್ ಮಾಡ್ತಿರ್ತಿರಲ್ಲ, ಅವಾಗವಾಗ ನಾನು ಅಲ್ಲಿ ಹೋದೆ, ಆ ಕೆಲಸ ಮಾಡಿದೆ, ಇಲ್ಲಿ ಬಂದೆ, ಈ ರೀತಿ ಕೆಲಸ ಮಾಡಿಸಿದೆ ಅಂತ ಹೇಳ್ಬಿಟ್ಟು ಇವತ್ತು ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ ಶಿವಾಜಿನಗರದಲ್ಲಿ ಜಿಬಿಯ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಿದೆ. ಹಲ್ಲೆ ಯಾವ ತರ ನಡೆದಿದೆ? ಮಾರಣಾಂತಿಕ ಹಲ್ಲೆ ನಡೆದಿರೋದು. ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ, ಸಿಕ್ಕ ವಸ್ತು ತಗೊಂಡು, ಹೆಲ್ಮೆಟ್, ಚೇರು ಎಲ್ಲ ತಗೊಂಡು ಹೊಡೆದಿದ್ದಾರಲ್ಲ. ಸೊ ಕ್ಯಾಮ್ರಾ ಮುಂದೆ ರೀಲ್ಸ್ ಮಾಡ್ತೀರಿ ಕೃಷ್ಣ ಭೈರೇಗೌಡ್ರೆ, ಈಗ ಯಾಕೆ ನೀವು ಮೌನ ವಹಿಸಿದ್ದೀರಿ ಅಂತ ಪ್ರಶ್ನೆ ಇಟ್ಟಿದ್ದಾರೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ಈ ಘಟನೆ ಜೀವಂತ ಸಾಕ್ಷಿ ಅಂತ ಆರೋಪಿಸಿದ್ದಾರೆ. ಜೊತೆಗೆ ಹಲ್ಲೆ ನಡೆದಾಗ ಸರ್ಕಾರಿ ಅಧಿಕಾರಿಗಳ ಬೆನ್ನಿಗೆ ನಿಲ್ಬೇಕಿತ್ತು ನೀವು. ಆ ಜವಾಬ್ದಾರಿ ನಿಮ್ ಸರ್ಕಾರದಲ್ವಾ? ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಕಾನೂನಿಗಿಂತ ದೊಡ್ಡದಾಗಿ ಹೋಯ್ತಾ ಅಂತ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಸದ್ಯ ಶಿವಾಜಿನಗರದಲ್ಲಿ ಒತ್ತುವರಿ ತೆರವು ಮಾಡೋಕೆ ಸರ್ಕಾರಕ್ಕೆ ಧೈರ್ಯ ಇಲ್ವಾ? ಹಂಗಿದ್ರೆ ಪುಂಡ್ರು ಆ ರೀತಿ ಅಟ್ಯಾಕ್ ಮಾಡ್ತಾರಂತಂದ್ರೆ ಅಷ್ಟು ಅವರನ್ನ ಲೀಲಾಜಾಲವಾಗಿ ನಿಮ್ಗೆ ಏನ್ ಬೇಕಾದ್ ಮಾಡ್ಕೊಂಡು ಹೋಗಿ ಅಂತ ಕಾನೂನು ಬಿಟ್ಬಿಟ್ಟಿದ್ಯಾ? ಅಂದ್ರೆ ಕಾನೂನಿನ ಮೇಲೆ ಅಲ್ಲಿರುವಂತಹ ಜನರಿಗೆ ಭಯ ಇಲ್ವಾ? ಕೆಲವು ಪ್ರದೇಶಗಳಿಗೆ ಮಾತ್ರ ಕಾನೂನು ಅನ್ವಯಿಸುತ್ತಾ ಅಂತ ಪ್ರಶ್ನೆ ಇಟ್ಟಿದ್ದಾರೆ. ಸದ್ಯ ರಾಜ್ಯದಲ್ಲಿ 2 ರೀತಿ ಕಾನೂನು ಇದೆ ಅಂತ ಸರಣಿ ಪ್ರಶ್ನೆಗಳನ್ನು ಆರ್ ಅಶೋಕ್ ಇಟ್ಟಿರುವಂತದ್ದು. ಸದ್ಯ ಈ ಹೇಳಿಕೆ ಇದೆಯಲ್ಲ, ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಈಗ ನಾಂದಿ ಹಾಡಿರುವಂತದ್ದು.